ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಹಿಂದಿ ಹೇರಿದರೆ ರಕ್ತಪಾತ ಎಂದ ಸಿದ್ದರಾಮಯ್ಯ. ಅಹಿಂದ ರಾಮಯ್ಯ, ಅನ್ನ ರಾಮಯ್ಯ, ಕನ್ನಡ ರಾಮಯ್ಯ. ಕರುನಾಡಿನ ದೀನ ದಲಿತರು, ಬಡ ಬಗ್ಗರ ಬಂಧು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಹೀಗಾಗಿನೇ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ವಿರುದ್ಧ ಸಿಡಿದು ನಿಂತಿದ್ದಾರೆ. ಕನ್ನಡವನ್ನ ಕಡೆಗಣಿಸಿದ್ರೆ ಹುಷಾರನ್ನು ಖಡಕ್ ಎಚ್ಚರಿಕೆಯನ್ನ ಕೇಂದ್ರಕ್ಕೆ ರವಾನಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಹಿಂದಿ ಹೇರಿದರೆ ರಕ್ತಪಾತ ಆಗುತ್ತೆ ಅಂತ ಹೇಳಿದ್ಯಾಕೆ? ಹಿಂದಿ ನಿಜವಾಗ್ಲೂ ರಾಷ್ಟ್ರ ಭಾಷೆನಾ? ಕರುನಾಡಿನ ಮೇಲೆ ಹಿಂದಿ ಹೇರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿರೋದ್ಯಾಕೆ? ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾವು ಮೊದಲು ಕನ್ನಡಿಗರು, ಆನಂತರವೇ ಭಾರತೀಯರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಬಲವಂತವಾಗಿ ಕನ್ನಡಿಗರ ಮೇಲೆ ಹಿಂದಿ ಹೇರಿದ್ರೆ ರಕ್ತಪಾತವಾಗುತ್ತೆ ಅಂತೇಳಿ ಅಹಿಂದ ರಾಮಯ್ಯ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದಿ ಉತ್ತರ ಭಾರತದ ಕೆಲವು ರಾಜ್ಯಗಳ ಭಾಷೆ, ಅದು ಹೇಗೆ ರಾಷ್ಟ್ರ ಭಾಷೆಯಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಅಸಲಿಗೆ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಲ್ವೇ ಅಲ್ಲ. ಹಿಂದಿ ದೇಶದ ಆಡಳಿತ ಭಾಷೆ. ಹೀಗಿದ್ರೂ ಇವತ್ತಿಗೂ ಕೇಂದ್ರ ಸರ್ಕಾರ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತಲೇ ಬಿಂಬಿಸುತ್ತಿದೆ. ದಿನಕ್ಕೊಂದು ರೀತಿಯ ಬಲವಂತದ ಭಾಷೆ ಏರಿಕೆ ಮಾಡ್ತಾ ಇದೆ. ಹೀಗಾಗಿನೇ ಕನ್ನಡ ರಾಮಯ್ಯ, ಅಹಿಂದ ರಾಮಯ್ಯ ಹಿಂದಿ ಹೇರಿಕೆಯನ್ನ ಬಲವಾಗಿ ವಿರೋಧಿಸ್ತಾ ಇರೋದು. ಹಿಂದಿ ಭಾರತದ ರಾಷ್ಟ್ರ ಭಾಷೆಯಲ್ಲ. ಗುಜರಾತ್ ಹೈಕೋರ್ಟ್ ಮಹತ್ವದ ತೀರ್ಪು. ಅದು 2010 ಜನವರಿ 29. ಗುಜರಾತ್ನ ಅಹಮದಾಬಾದ್ ಆವೃತ್ತಿಯ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಮೊದಲ ಪುಟದಲ್ಲಿ ಸುದ್ದಿಯೊಂದು ಪ್ರಕಟವಾಗಿತ್ತು. ಹಿಂದಿ ಭಾಷೆಯ ಗೊಂದಲದ ವಿಚಾರವಾಗಿ ಗುಜರಾತ್ ಹೈಕೋರ್ಟ್ ಕೊಟ್ಟ ತೀರ್ಪಿನ ವಿಚಾರ ಅದರಲ್ಲಿತ್ತು. ಅಷ್ಟೇ ಅಲ್ಲ, ಹಿಂದಿ ರಾಷ್ಟ್ರ ಭಾಷೆಯಾಗಿರೋದ್ರಿಂದ ಭಾರತದಲ್ಲಿ ತಯಾರಾಗುವ ಎಲ್ಲಾ ಸಾಮಗ್ರಿಗಳ ಮೇಲೆ ಅವುಗಳ ಹೆಸರು, ಬೆಲೆ, ಬಳಸುವ ವಿಧಾನವನ್ನ ಹಿಂದಿಯಲ್ಲೇ ಮುದ್ರಿಸಬೇಕು. ಈ ಸಂಬಂಧ ಎಲ್ಲಾ ರಾಜ್ಯಗಳಿಗೂ ಕೇಂದ್ರ ನಿರ್ದೇಶನ ನೀಡಬೇಕು ಅಂತ ಖಾಸಗಿ ವ್ಯಕ್ತಿಯೊಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಆ ವಾದವನ್ನ ಕೋರ್ಟ್ ಒಪ್ಪಿರಲೇ ಇಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಂತ ಭಾರತದ ಸಂವಿಧಾನದಲ್ಲಿಲ್ಲ. ಹಿಂದಿ ಕೇವಲ ಆಡಳಿತ ಭಾಷೆಯಷ್ಟೇ. ಹಾಗಾಗಿ ಇಂತಹ ಯಾವುದೇ ಆದೇಶವನ್ನ ನೀಡಲು ಸಾಧ್ಯವಿಲ್ಲ ಅಂತೇಳಿ ಆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ಹೀಗೆ ನ್ಯಾಯಾಲಯವೇ ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತ ಒಪ್ಪಿಕೊಳ್ಳದಿರುವಾಗ ಕೆಲವು ಭಾಷಾ ಹಿತಾಸಕ್ತಿಗಳು ಮಾತ್ರ ಇವತ್ತಿಗೂ ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತಲೇ ಯಾಕೆ ಬಿಂಬಿಸುತ್ತಿವೆ? ಭಾರತ ಸರ್ಕಾರ ಆಡಳಿತಾತ್ಮಕವಾಗಿ ಹಿಂದಿ ಭಾಷೆಯನ್ನ ಬಳಸುವುದನ್ನ ಒತ್ತಾಯ, ಆಮಿಷ ಹಾಗೂ ವಿಶ್ವಾಸಗಳ ಮೂಲಕ ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳುವುದನ್ನೇ ನೀತಿಯಾಗಿಸಿಕೊಂಡಿದೆ. ಭಾಷಾ ನೀತಿ ರೂಪಿಸುವಾಗ ಬಳಸಿರೋ ಪದಗಳ ಹಿಂದೆ ಕೂಡ ಬಹಳ ಚಾಣಾಕ್ಷತೆ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ಬಳಸಿರೋ ಭಾಷಾ ಹರಡುವಿಕೆ ಅನ್ನೋ ಪದ ಕೂಡ ಅದೇ ಚಾಣಾಕ್ಷತನದಿಂದ ಬರೆಯಲಾಗಿರುವಂತದ್ದು. ಅಂದ್ರೆ ಭಾರತದ ಪ್ರತಿ ಮೂಲೆ ಮೂಲೆಯಲ್ಲೂ ಹಿಂದಿ ಭಾಷೆ ಪಸರಿಸಬೇಕು ಅನ್ನೋದೇ ಭಾಷಾ ನೀತಿಯ ಉದ್ದೇಶ. ಈ ನೀತಿಯ ಆಧಾರದ ಮೇಲೆ ಕೇಂದ್ರ ಹಿಂದಿ ಭಾಷೆಯೇತರ ಜನರ ಮೇಲೆ ಭಾಷೆಯನ್ನ ಹೇರಿದೆ. ಅದರಲ್ಲೂ ಕನ್ನಡ ಮಕ್ಕಳ ಶಾಲಾ ಕಲಿಕೆಯಲ್ಲಿ ಹಿಂದಿ ಕಲಿಕೆ ಕಡ್ಡಾಯ. ಕೇಂದ್ರ ಸರ್ಕಾರಿ ಹುದ್ದೆಗೆ ಹಿಂದಿ ಭಾಷೆ ಕಲಿಕೆ ಕಡ್ಡಾಯ. ರೈಲ್ವೆ ನೌಕರಿಗೆ ಅರ್ಜಿ ಹಾಕಬೇಕಾದ್ರೆ ಹಿಂದಿಯಲ್ಲೇ ಅರ್ಜಿ ಹಾಕಬೇಕು. ಜೊತೆಗೆ ಕೇಂದ್ರ ಸರ್ಕಾರಿ ಇಲಾಖೆಯಲ್ಲಿ ಹಿಂದಿಯಲ್ಲೇ ಪತ್ರ ವ್ಯವಹಾರ ನಡೆಯುತ್ತೆ. ಹೀಗೆ ಹಿಂದಿ ಭಾಷೆಯನ್ನ ಕೇಂದ್ರ ಸರ್ಕಾರ ಹಿಂದಿ ಗೊತ್ತಿಲ್ಲದವರ ಮೇಲೂ ಹೇರುತ್ತಿದೆ. ಆ ಮೂಲಕ ದೇಶದ ತುಂಬೆಲ್ಲ ಹಿಂದಿ ಹರಡುವಿಕೆಗೆ ತಂತ್ರ ರೂಪಿಸಿದೆ. ಇನ್ನು ಹಿಂದಿಗೆ ಆಡಳಿತ ಭಾಷೆಯ ಸ್ಥಾನಮಾನ ಕೊಟ್ಟಿರೋದು ದೇಶದಲ್ಲಿ ಹೆಚ್ಚು ಜನರಿಗೆ ಹಿಂದಿ ಅರ್ಥವಾಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ. ಆದ್ರೂ ಹಿಂದಿ ಭಾಷೆಯನ್ನ ಬಲವಂತವಾಗಿ ಹಿಂದಿ ಭಾಷಿಕರಲ್ಲದವರ ಮೇಲೆ ಹೇರುವ ಪ್ರಯತ್ನವಂತೂ ಸತತವಾಗಿ ನಡೀತಾನೆ ಇದೆ. ಕನ್ನಡ ನೆಲದಲ್ಲಿ ಕನ್ನಡಿಗ ಅಲ್ಪಸಂಖ್ಯಾತ. ರಾಜ್ಯದ ಹಿತ ಕಾಪಾಡಲು ರಾಜಕೀಯ ನಾಯಕರು ವಿಫಲ. 1950ರಿಂದ 1965ರವರೆಗೂ ಭಾರತದ ಆಡಳಿತ ಭಾಷೆಗಳಾಗಿದ್ದದ್ದು ಹಿಂದಿ ಮತ್ತು ಇಂಗ್ಲಿಷ್. 15 ವರ್ಷಗಳ ಬಳಿಕ ಇಂಗ್ಲಿಷ್ಗೆ ಕೊಡಲಾಗಿದ್ದ ಆಡಳಿತ ಭಾಷೆಯ ಸ್ಥಾನಮಾನ ಹಿಂತೆಗೆದುಕೊಳ್ಳಲಾಯಿತು. ಹಾಗಾಗಿ 1965ರ ಬಳಿಕ ದೇಶದ ಭಾಷಾ ನೀತಿ ಬಗ್ಗೆ ಮತ್ತೆ ಗೊಂದಲಗಳು ಶುರುವಾಗಿದ್ವು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಘಟಾನುಘಟಿ ನಾಯಕರೆಲ್ಲರೂ ಹಿಂದಿಯನ್ನ ದೇಶದ ಆಡಳಿತ ಭಾಷೆ ಮಾತ್ರವಲ್ಲ ರಾಷ್ಟ್ರೀಯ ಭಾಷೆಯನ್ನಾಗಿ ರೂಪಿಸಲು ಕಂಕಣ ತೊಟ್ಟು ನಿಂತಿದ್ರು. ಇಡೀ ರಾಷ್ಟ್ರದಲ್ಲಿ ಏಕಭಾಷಾ ನೀತಿ ಜಾರಿಯಾಗ
ಒಂದಾಗಬೇಕು, ಎಲ್ಲರೂ ಒಂದೇ ಭಾಷೆ ಮಾತನಾಡಬೇಕು ಅನ್ನೋದು ಹೋರಾಟಗಾರರ ಉದ್ದೇಶವಾಗಿತ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಇದೆ. ಇಲ್ಲಿ ಯಾರು ಹಿಂದಿ ಪರ ದನಿ ಎತ್ತಿದ್ರು ಅವರೆಲ್ಲರೂ ಹಿಂದಿ ಭಾಷಿಕರಾಗಿದ್ರು. 1965ರ ನಂತರ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳು ನಡೆದಿದ್ವು. ವಿಪರ್ಯಾಸ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಬಗ್ಗೆ ಯಾವೊಬ್ಬ ನಾಯಕನು ದನಿ ಎತ್ತಿರಲೇ ಇಲ್ಲ. ದೊಡ್ಡ ಪ್ರಮಾಣದ ಹೋರಾಟಗಳು ಕೂಡ ನಡೆದಿರಲಿಲ್ಲ. ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದ ಕಾರಣ ಅನಿವಾರ್ಯವಾಗಿ ಬಲವಂತದ ಹಿಂದಿ ಹೇರಿಕೆಯನ್ನ ಕನ್ನಡಿಗರು ಹೊರಬೇಕಾಯಿತು. ಆದ್ರೀಗ ಹಿಂದಿ ಹೇರಿಕೆ ಬಗ್ಗೆ ಗಟ್ಟಿಯಾಗಿ ದನಿ ಎತ್ತುತ್ತಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಬಗ್ಗೆ ಜನಜಾಗೃತಿ ಮೂಡದಿರಲು ನಮ್ಮಲ್ಲಿದ್ದ ರಾಜಕೀಯ ವ್ಯವಸ್ಥೆಯೇ ಕಾರಣ ಅಂತ ಹೇಳಬಹುದು. ರಾಜಕೀಯ ಹೋರಾಟಗಾರರ ಮಾತಿಗೆ ಕಟ್ಟುಬಿದ್ದು ನಮ್ಮ ನಾಯಕರು ತಮ್ಮತನವನ್ನ ಬಿಟ್ಟುಕೊಟ್ಟಿದ್ರು. ಕನ್ನಡ ನೆಲದಲ್ಲಿ ಹೋರಾಟದ ಕಹಳೆ ಮೊಳಗದಿರಬಹುದು, ಆದ್ರೆ ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಹಿಂದಿ ಭಾಷಾ ಹೇರಿಕೆ ವಿರುದ್ಧ ಹೋರಾಟದ ಕೂಗು ಕೇಳಿಬಂತು. ಭಾಷಾ ನೀತಿಯ ವಿರುದ್ಧ ತಮಿಳುನಾಡಿನಲ್ಲಿ ದೊಡ್ಡ ಹೋರಾಟವೇ ಶುರುವಾಯಿತು. ತಮಿಳುನಾಡಿನ ಜನ ಹಾಗೂ ಅಲ್ಲಿನ ರಾಜಕೀಯ ವ್ಯವಸ್ಥೆ ಕೇಂದ್ರದ ಹಿಂದಿ ಹೇರಿಕೆ ಬಗ್ಗೆ ಒಂದಾದ ಮೇಲೆ ಒಂದರಂತೆ ಹೋರಾಟಗಳನ್ನು ಆರಂಭಿಸಿತ್ತು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಅಂದಿನ ರಾಜಾಜಿಯವರು ಹಿಂದಿಯನ್ನ ಬಲವಂತವಾಗಿ ಜನರ ಮೇಲೆ ಹೇರಲು ಪ್ರಯತ್ನ ಪಟ್ಟರು. ಅದು ಸಾಧ್ಯವಾಗಿಯೇ ಇರಲಿಲ್ಲ. ಭಾಷೆಯ ವಿಚಾರದಲ್ಲಿ ತಮಿಳಿಗರಿಗಿದ್ದ ಅಭಿಮಾನದ ಫಲವಾಗಿಯೇ ಇಡೀ ಕೇಂದ್ರ ಸರ್ಕಾರವೇ ಮಂಡಿಯೂರಬೇಕಾಯಿತು. ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡಬೇಕೆನ್ನುವ ಕೇಂದ್ರದ ಆಸೆಗೆ ಪೆಟ್ಟು ಕೊಟ್ಟಿದ್ರು ತಮಿಳಿಗರು. ಕೇಂದ್ರದ ಭಾಷಾ ನೀತಿ ವಿರುದ್ಧ ತಮಿಳುನಾಡಿನಲ್ಲಿ ದೊಡ್ಡ ಕ್ರಾಂತಿಯೇ ನಡೆದು ಹೋಗಿತ್ತು. ತಮ್ಮ ಭಾಷೆಗೆ ಧಕ್ಕೆಯಾಗ್ತಿದೆ ಅಂತ ತಿಳಿದ ಕೂಡಲೇ ಕೇಂದ್ರದ ವಿರುದ್ಧ ತಮಿಳುನಾಡಿನ ಜನ ಸಿಡಿದೆದ್ದಿದ್ರು. ಯಾವುದೇ ಕಾರಣಕ್ಕೂ ಹಿಂದಿ ಹೇರಿಕೆಯನ್ನ ಸಹಿಸಲು ಸಾಧ್ಯವೇ ಇಲ್ಲ ಅಂತ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ತಮಿಳಿಗರು. ಈ ವಿಚಾರದಲ್ಲಿ ನಡೆದ ಗಲಭೆಯಿಂದಾಗಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಬಲಿದಾನವೂ ನಡೆದು ಹೋಗಿತ್ತು. ಅದ್ಯಾವಾಗ ಪ್ರತಿಭಟನೆ ತಮಿಳುನಾಡಿನ ತುಂಬೆಲ್ಲ ವ್ಯಾಪಿಸುತ್ತಾ ಹೋಯ್ತು, ಕೇಂದ್ರ ಸರ್ಕಾರಕ್ಕೆ ಸಮಸ್ಯೆಯ ಗಂಭೀರತೆ ಅರಿವಾಯಿತು. ಹಿಂದಿ ಭಾಷೆಯನ್ನ ಅಲ್ಲಿನ ಯಾರು ಸ್ವೀಕರಿಸಲೇ ಇರಲಿಲ್ಲ. ಇದರಿಂದ ದೇಶವ್ಯಾಪಿ ಹಿಂದಿ ಹೇರುವ ನಿರ್ಧಾರದಿಂದಲೇ ಕೇಂದ್ರ ಹಿಂದಕ್ಕೆ ಸರಿದು ಬಿಡ್ತು. ಆಡಳಿತ ಭಾಷೆ ಹಿಂದಿ ಮಾತ್ರವಲ್ಲ, ಇಂಗ್ಲಿಷ್ ಕೂಡ ಇರಬೇಕು ಅನ್ನೋ ಹೊಸ ನೀತಿಯನ್ನ ಕೇಂದ್ರ ಜಾರಿಗೆ ತಂದಿತ್ತು. ಭಾಷಾ ನೀತಿ ವಿರುದ್ಧ ತಮಿಳುನಾಡು ಜನರ ಹೋರಾಟದ ಕಾರಣದಿಂದಲೇ ಇವತ್ತು ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿ ಜೊತೆ ಇಂಗ್ಲಿಷ್ ಸಹ ಆಡಳಿತ ಭಾಷೆಯಾಗಿ ಉಳಿದುಕೊಂಡಿದೆ. ಇಂಗ್ಲಿಷ್ ಭಾಷೆ ಆಡಳಿತ ಭಾಷೆಯಾದ್ರೆ ಹೇಗೆ ಎಂಬ ಬಗ್ಗೆ ಹಿಂದಿಯೇತರ ರಾಜ್ಯಗಳಲ್ಲಿ ಬಹುದೊಡ್ಡ ಚರ್ಚೆ ಶುರುವಾಗಿತ್ತು. ಕೆಲವರು ಇಂಗ್ಲಿಷ್ ಭಾಷೆ ಇರಲಿ ಅಂದ್ರೆ, ಇನ್ನು ಕೆಲವರು ಹಿಂದಿ ಇರಲಿ ಅಂತ ವಾದ ಮಂಡಿಸಿದ್ರು. ಅಂತಿಮವಾಗಿ ಸ್ಥಳೀಯ ಭಾಷೆಯನ್ನೇ ಯಾಕೆ ಆಡಳಿತ ಭಾಷೆಯನ್ನಾಗಿ ರೂಪಿಸಬಾರದು ಅನ್ನೋ ವಾದವೂ ಶುರುವಾಯಿತು. ಇದರಿಂದ ಕೇಂದ್ರ ಸರ್ಕಾರ ತಮಿಳುನಾಡಿನ ಒತ್ತಡಕ್ಕೆ ಮಣಿಯಲೇಬೇಕಾಯಿತು. ಹಿಂದಿಯನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಹಠವನ್ನ ಬಿಟ್ಟು ಆಡಳಿತ ಭಾಷೆಯಾಗಿ ಮಾತ್ರ ಬಳಸಲು ಒಪ್ಪಿಕೊಳ್ತು. ಆದ್ರೆ ಇವತ್ತಿಗೂ ಕೇಂದ್ರ ಸರ್ಕಾರ ಹಿಂದಿಯೇತರ ರಾಜ್ಯಗಳ ಮೇಲೆ ಹಿಂದಿಯ ಬಲವಂತದ ಹೇರಿಕೆಯನ್ನ ಮಾತ್ರ ನಿಲ್ಲಿಸುತ್ತಿಲ್ಲ. ಪರೋಕ್ಷವಾಗಿ ಇಡೀ ದೇಶದಲ್ಲಿ ಹಿಂದಿ ಭಾಷೆಯನ್ನ ಪಸರಿಸುವಂತಹ ಕೆಲಸವನ್ನ ಸದ್ದಿಲ್ಲದೆ ಮಾಡ್ತಾ ಇದೆ. ಈ ಬಗ್ಗೆ ನಮ್ಮ ರಾಜಕಾರಣಿಗಳಿಗೆ ಬೇಸರವೇ ಇಲ್ಲ. ರಾಜ್ಯದಲ್ಲಿ ಕನ್ನಡಿಗರನ್ನ ಮರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಒಂದು ವೇಳೆ ಈಗ ಕನ್ನಡಿಗರು ಹಿಂದಿ ಹೇರಿಕೆಯ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೊಂದು ದಿನ ಕನ್ನಡ ನೆಲದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಅಚ್ಚರಿ ಇಲ್ಲ. ಹೀಗಾಗೋದಕ್ಕೂ ಮುನ್ನ ಎಚ್ಚೆತ್ತುಕೊಂಡರೆ ಒಳಿತು. ಇದೇ ಕಾರಣಕ್ಕೆ ನೋಡಿ ನಿಮ್ಮ ಅಹಿಂದ ರಾಮಯ್ಯ, ನಿಮ್ಮ ಕನ್ನಡ ರಾಮಯ್ಯ ಈಗ ಹಿಂದಿ ಹೇರಿಕೆ ಬಗ್ಗೆ ದನಿ ಎತ್ತಿರೋದು. ನಮ್ಮ ಆಶಯ ಇಷ್ಟೇ, ಭಾಷಾ ನೀತಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುವುದನ್ನ ಬಿಡಬೇಕು. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕನ್ನಡದಲ್ಲೇ ಸೇವೆ ಸಿಗಬೇಕು. ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ಸಿಗುವಂತಾಗಬೇಕು. ನಮ್ಮ ನೆಲದಲ್ಲಿ ಯಾವತ್ತಿಗೂ ಕನ್ನಡವೇ ಸಾರ್ವಭೌಮ ಭಾಷೆ. ಈ ವಿಚಾರವನ್ನ ಕೇಂದ್ರ ಸರ್ಕಾರ ಮನಗಂಡು ಭಾಷಾ ತಾರತಮ್ಯ ನಿಲ್ಲಿಸಬೇಕು. ಇದೇ ಮಾತನ್ನ ಸಿದ್ದರಾಮಯ್ಯ ಈಗ ಸಾರಿ ಹೇಳ್ತಾ ಇರೋದು. ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.